ಜೋರಾಗಿ ಮಾತನಾಡುವವರೇ ಬಲಿಷ್ಠರು ಅಲ್ಲ, ಶಾಂತವಾಗಿರುವವರೇ ನಿಜವಾದ ಬಲಿಷ್ಠರು. ಪ್ರತಿದಿನ ನಾನು ಕೆಲವರನ್ನು ನೋಡುತ್ತೇನೆ, ಒಮ್ಮೆ ನನ್ನ ಕಥೆಯ ಭಾಗವಾಗಿದ್ದವರನ್ನು. ಆದರೆ ಈಗ ನನ್ನ ಹೃದಯ ಕದರುವುದಿಲ್ಲ, ಏಕೆಂದರೆ ನಾನು ಮರೆತಿಲ್ಲ, ಆದರೆ ನಾನು ಬೆಳೆದಿದ್ದೇನೆ. ಭಾವನಾತ್ಮಕ ಪ್ರೌಢತೆ ಅಂದ್ರೆ ಹಳೆಯ ನೆನಪುಗಳು ನಮ್ಮ ಮೇಲೆ ಅಧಿಕಾರ ಕಳೆದುಕೊಳ್ಳುವುದು. ಮನಸ್ಸು ಹಳೆಯ ಅಧ್ಯಾಯಗಳಿಗೆ ಪ್ರತಿಕ್ರಿಯೆ ನೀಡುವುದನ್ನು ನಿಲ್ಲಿಸುವುದು. ನನಗೆ ಅವರ ಮೇಲೆ ಕೋಪ ಇಲ್ಲ, ಹುಡುಕುವ ಆಸೆ ಇಲ್ಲ, ಯಾವುದನ್ನು ಸಾಬೀತುಪಡಿಸುವ ಅಗತ್ಯವೂ ಇಲ್ಲ. ನಾನು ಸುಮ್ಮನೆ ನಡೆಯುತ್ತೇನೆ, ಶಾಂತವಾಗಿ. ಕೆಲವರು ನಮ್ಮ ಜೀವನದಲ್ಲಿ ಗುರಿ ಅಲ್ಲ, ಒಂದು ಪಾಠ ಮಾತ್ರ. ಜನರನ್ನು ತಪ್ಪಿಸುವುದರಿಂದ ಗುಣಮುಖವಾಗುವುದಿಲ್ಲ, ಅವರಿದ್ದರೂ ನಮ್ಮ ಮನಸ್ಸು ಕದದಿದ್ದಾಗಲೇ ನಾವು ನಿಜವಾಗಿ ಗುಣಮುಖರಾಗುತ್ತೇವೆ. ಶಾಂತಿ ಅಂದ್ರೆ ಜನರಿಂದ ದೂರವಾಗುವುದು ಅಲ್ಲ, ನಮ್ಮ ಭಾವನೆಗಳ ಟ್ರಿಗರ್ಗಳಿಂದ ದೂರವಾಗುವುದು. ಮೌನ ದುರ್ಬಲತೆ ಅಲ್ಲ, ಅದು ನಿಯಂತ್ರಣ. ನಿನ್ನ ಮನಸ್ಸನ್ನು ನೀನೇ ಹಿಡಿದಿಟ್ಟುಕೊಂಡರೆ ಯಾರೂ ನಿನ್ನ ಜೀವನವನ್ನು ಕದಲಿಸಲಾರರು. ಇದುವೇ ಜೀವನ ಚಕ್ರ. ಮನಸ್ಸಿನ ಪಿಸು ಮಾತುಗಳು. ಲೈಕ್, ಶೇರ್, ಸಬ್ಸ್ಕ್ರೈಬ್.